ತದನಂತರ ಪುರಂಜನೋಪಾಖ್ಯಾನ ಅಂತ ಈ ದೇಹದ ಮೇಲೆ ಎಷ್ಟರ ಮಟ್ಟಿಗೆ ಅಭಿಮಾನ ಬೇಕು, ಇದರ ಬಗ್ಗೆ ಅಸಹ್ಯನವನ್ನು ನಾವು ಪಡಬೇಕು, ತನ್ಮೂಲಕವಾಗಿ ಇದನ್ನೇ ಹೆಚ್ಚು ನಾವು ಆಲಿಂಗಿಸಿಕೊಂಡು ಇದನ್ನೇ ಹೆಚ್ಚು ನಾವು ಅಪ್ಪಿಕೊಂಡು ಜೀವನದಲ್ಲಿ ತೊಳಲಾಡುವಂಥದ್ದು ಅಪಾಯಕಾರಿ ಅನ್ನುವಂತಹ ನಿತ್ಯ ಸಂದೇಶವನ್ನು ಕೊಡುವಂತಹ ಒಂದು ಉದ್ದೇಶದಲ್ಲಿ ಪುರಂಜನೋಪಾಖ್ಯಾನ ಅಂತ ಹೇಳುವಂತಹ ಒಂದು ರೂಪಕವನ್ನು ವ್ಯಾಸರು ಹೇಳ್ತಾರೆ. ಅಂಥರ ಅದು ನಾನು ಬೆಳಿಗ್ಗೆ ಹೇಳಿದಾಗೆ ಒಗಟಾಗಿರುವಂತಹ ಒಂದು ರೂಪಕ. ಅದು ಪುರಂಜನ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಅಂತ ಶುರುವಾಗಿ ಅಲ್ಲಿಂದ ನಿರಂತರವಾಗಿ ಹೋಗ್ತದೆ. ತುಂಬ ದೀರ್ಘವಾದಂತಹ ಸಂಗತಿ. ಅಲ್ಲಿ ಒಂದೊಂದು ಶಬ್ದಕ್ಕೂ ಬೇರೆ ಬೇರೆ ಅರ್ಥ ಉಂಟು. ಅದು 9 ದ್ವಾರಗಳುಳ್ಳ ಬಾಗಿಲುಗಳುಳ್ಳಂತಹ ಒಂದು ನಗರ. ಆ ನಗರದಲ್ಲಿ ಪುರಂಜನ ಅಂತ ಹೇಳುವವನು ಏನೇನು ಮಾಡಿದ, ಎಲ್ಲೆಲ್ಲಿ ಹೋದ, ಯಾವ ಯಾವ ದ್ವಾರದಿಂದ ಎಲ್ಲೆಲ್ಲಿಗೆ ಪ್ರವಾಸ ಮಾಡ್ಬೋದು, ಟೂರ್ ಹಾಕ್ಕೊಳ್ಬೋದು, ಈ ರೀತಿಯಾಗಿ ಕಥೆ ಸಾಕ್ತದೆ. ಆ ಕಥೆಯಲ್ಲಿ ಏನೂ ಗೊತ್ತಾಗೋದಿಲ್ಲ. ಆ ಕಥೆಯಲ್ಲಿ ಬರುವಂತಹ ಒಂದೊಂದು ಹೆಸರಿಗೂ ಕೂಡ ಅರ್ಥ ಇರುವಂಥದ್ದು ಇನ್ನೊಂದು ಅಧ್ಯಾಯದಲ್ಲಿ ಅಲ್ಲಿಯೇ ಮುಂದೆ. ಆ ರೀತಿಯ ಒಂದು ರೀತಿಯ ಕೇವಲ ಒಗಟಾಗಿ ಒಂದು ಕೂಟ ಶಬ್ದವಾಗಿ ಅದು ಅಲ್ಲಿ ಸಾಕ್ತದೆ. ಅದು ಅಂತೂ ಬಹಳ ಚೆಂದ ಇದೆ. ತುಂಬ ತಲೆ ಕೆಡಿಸ್ಕೊಳ್ಬೇಕು ಭಾಷ್ಯಾದಿಗಳನ್ನು ನೋಡಿ ಅದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ. ತುಂಬ ಅದನ್ನು ನಾವು ಬರ್ಕೊಂಡಿದ್ದೆ. ಯಾಕೆ ಕೇಳಿದರೆ ಅಲ್ಲಿ ವ್ಯತ್ಯಾಸ ಆಗಬಾರ್ದು. ಅಲ್ಲಿ ಒಂದೊಂದಕ್ಕೂ ಅತ್ಯಂತ ಆ ಶಬ್ದದಲ್ಲಿಯೇ ಅರ್ಥ ಉಂಟು. ಪುರಂಜನ, ಪುರದೊಳಗಡೆ ಇರುವಂತಹ ವ್ಯಕ್ತಿ ಅಂದರೆ ಯಾರು? ಜೀವ. ಈ ಜೀವ ಅನ್ನುವಂಥದ್ದು ಎಲ್ಲೆಲ್ಲಿ ಹೇಗೆ ಹೇಗೆ ಸಾಗಬಹುದು, ಸಾಗಿ ಪತಿತವಾಗಬಹುದು ಅನ್ನುವುದಕ್ಕೆ ತುಂಬ ವಿಸ್ತಾರವಾಗಿ ಸಂದೇಶವನ್ನು ಕೊಡ್ತಾರೆ. ಹಾಗೆ ಆ ಪುರಂಜನೋಪಾಖ್ಯಾನ ಅಲ್ಲಿಗೆ ಸಮಾಪ್ತಿಯಾಗ್ತದೆ. ತದನಂತರ ಏನು ಆ ಸ್ವಯಂಭುವಮನು ಶತರೂಪ ದಂಪತಿಗಳ ಗಂಡು ಮಕ್ಕಳಲ್ಲಿ ಉತ್ತಾನಪಾದನ ವಂಶ ಎಲ್ಲ ಕಥಿತವಾಯಿತು. ಆಮೇಲೆ ಪ್ರಿಯವ್ರತ ಅಂತ ಒಬ್ಬ ಮಗ ಇದ್ದ, ಅವನ ವಂಶದ ಚರಿತ್ರೆ ಪಂಚಮಸ್ಕಂಧದಲ್ಲಿ ಸಾಗ್ತದೆ. ಅಲ್ಲಿ ಸಾಗುತ್ತಾ ಸಾಗುತ್ತಾ ಪ್ರಿಯವ್ರತ, ಅಲ್ಲಿಂದ ಋಷಭಾವತಾರ, ಒಬ್ಬ ಕೇವಲ ಸನ್ಯಾಸಿಗಳು ಹೇಗಿರಬೇಕು, ಸನ್ಯಾಸಿಗಳ ತತ್ವ ಏನು, ಸನ್ಯಾಸಿಗಳ ಒಳಗಿರುವಂತಹ ರಹಸ್ಯ ಏನು, ಇದನ್ನು ಪ್ರಪಂಚಕ್ಕೆ ಕೊಡುವಂತಹ ಉದ್ದೇಶದಲ್ಲಿ ಋಷಭಾವತಾರ. ಆ ಋಷಭನ ಮಗನಾಗಿಯೇ ಬರುವವನು ಭರತ. ಭರತನ ಆ ಒಂದು ವಿಚಿತ್ರವಾದಂತಹ ನಡೆ, ಒಂದು ರೀತಿಯ ಅವಧೂತ ಪರಂಪರೆ. ಅವಧೂತ ಪರಂಪರೆಯನ್ನು ಪ್ರಪಂಚದಲ್ಲಿ ಪ್ರಚುರಪಡಿಸಬೇಕು. ಅದು ಋಷಭಾವತಾರವೂ ಹೌದು, ಅವನ ಮಗನಾಗಿ ಬಂದಂತಹ ಭರತನ ನಡೆಯೂ ಹೌದು. ಈ ಪ್ರಪಂಚದಲ್ಲಿ ಅವಧೂತ ಪರಂಪರೆಗೆ ಎಷ್ಟು ಪ್ರಾಶಸ್ತ್ಯ ಇದೆ, ಸನ್ಯಾಸಕ್ಕೆ ಎಷ್ಟು ಪ್ರಾಶಸ್ತ್ಯ ಇದೆ ಅನ್ನುವುದನ್ನು ಲೋಕಮುಖಕ್ಕೆ ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಋಷಭಾವತಾರ. ಅಲ್ಲಿ ಅವನ ಚರಿತ್ರೆಯನ್ನೆಲ್ಲ ಹೇಳ್ತಾರೆ. ಭರತನೂ ಹಾಗೆ ಅವನ ಮಗನಾಗಿ ಬಂದು ಅಲ್ಲಿ ಏನು ಅದೊಂದು ಬೇರೆ ಒಂದು ಸಂದೇಶವೂ ಉಂಟು. ಆ ಭರತ ಚಕ್ರವರ್ತಿ, ಅವನಿಂದಾಗಿ ಈ ದೇಶಕ್ಕೆ ಭಾರತ ಅನ್ನುವಂತಹ ಹೆಸರು ಬಂತು. ಪ್ರಾತಃ ಕಾಲದಲ್ಲೂ ಅದನ್ನು ಹೇಳಿದ್ದೇವೆ ನಾವು. ಅವ ಸಕಲ ವೇದಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡಿ ಕೊನೆಗೆ ಒಂದು ಜಿಂಕೆಯ ಒಡನಾಟಕ್ಕೆ ಸಿಕ್ಕಿ ತಾನು ಕಲ್ತದ್ದನ್ನೆಲ್ಲವನ್ನು ಹೊಳೆಯಲ್ಲಿ ಬಿಟ್ಟ. ಇವನ ಹೊಳೆತ ಕಡಿಮೆ ಆಯಿತು. ಯಾಕೆ? ಆ ಅಟ್ಯಾಚ್ಮೆಂಟು ಅಂತ ಹೇಳುವ ಹೊಡೆತ. ಈ ಹೊಡೆತ ಬಿದ್ದ ಕೂಡಲೇ ಹೊಳೆತ ಹೋಗ್ತದೆ, ಅದು ಹೊಳೆಯಲ್ಲಿ ಪ್ರವಾಹದಲ್ಲಿ ಹೋಗ್ತದೆ. ಅಂತಹ ಒಂದು ಸಂದೇಶ ಎಲ್ಲಿ ಆಗಲೂ ಹೇಳಿದ್ದದನ್ನೇ, ಎಲ್ಲಿ ಯಾರ ಜೊತೆಗೆ ಹೆಚ್ಚು ಇಟ್ಟುಕೊಳ್ಬೇಕು ಬಂಧವನ್ನು, ಇವನಲ್ಲಿಟ್ಟರೆ ಮಾತ್ರ ಕಟ್ಟುವುದಕ್ಕೆ ಆಗುವುದಿಲ್ಲ, ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಇವನ ಮೇಲಿನ ಹೆಚ್ಚು ಹಚ್ಚುವಿಕೆ ನಮಗೆ ಬಿಡಿಸಿಕೊಳ್ಳುವುದಕ್ಕೆ ಸಾಧ್ಯ. ಅಂತಹ ವ್ಯಕ್ತಿಗಳ ಮೇಲೋ ಪ್ರಾಣಿಗಳ ಮೇಲೋ ಇಲ್ಲಿ ಕೆಲವರಿದ್ದಾರೆ. ಕೆಲವರು ನಮ್ಮ ಇವತ್ತು ಕೂಡ ಇದ್ದಾರೆ. ದೇವರ ಕೋಣೆಗೆ ನಾಯಿಯನ್ನು ತಂದು ನಮಸ್ಕಾರ ಮಾಡಿಸುವವರು ಇದ್ದಾರೆ. ಹಾಸಿಗೆಯಲ್ಲಿ ಅದು ಹೇಗುಂಟಲ್ಲ, ಹಾಸಿಗೆಯಲ್ಲಿ ಮಲಗಿಸುವುದು, ಅದನ್ನು ಸ್ನಾನ ಮಾಡಿಸುವುದು, ಅದಕ್ಕೆ ಅಂಗಿ ಚಡ್ಡಿ ಹಾಕುವುದು, ಇಂಥದ್ದೆಲ್ಲ ಉಂಟು. ಅಂತ ದೇವರ ಗಣಪತಿ ಹೋಮ ಆಗುವಲ್ಲಿ ನಾಯಿಯಂತಂದು ನಮಸ್ಕಾರ ಮಾಡಿಸಿ ಓಜೋಸಿ ಹಾಕುವರಿದ್ದಾರೆ. ಪುಣ್ಯಾತ್ಮರೇ, ನೀವೆಲ್ಲಿದ್ದೀರಿ? ಅಂತಹ ಮಂಕುಬುದ್ಧಿ ಅವರು. ಪಾಪ ಅದು ಮಾಡ್ತಾರೆ, ಅದಕ್ಕೆ ಹೇಳಿದ್ದಕ್ಕೆ ಮಾಡುವ ಕೆಲಸ ಅಲ್ವಾ. ಹಾಗೆ ಈ ಬಿಳಿ ಬಣ್ಣದ್ದೆಲ್ಲ ಇದ್ದರೆ ಕಪ್ಪು ಒಂದು ಬೊಟ್ಟ ಹಾಕುವ ಚೆಂದ ಕಾಣ್ತದೆ ಅದು. ನಾವು ಹಾಕಿದಾಗೆ ಓಜೋಸಿ. ಪರಮ ಮೂರ್ಖತೆಯ ಪರಮಾವಧಿ. ಈ ರೀತಿಯ ಇದು ಇದು ಈ ಭರತನಿಗೂ ಆದದ್ದು ಹೀಗೆ ಅಂತ. ಎಲ್ಲ ಹ್ರಾಸವಾಗಿ ನೀರಾಗಿ ಹೋಗುವುದು ಆ ರೀತಿಯ ಅಟ್ಯಾಚ್ಮೆಂಟುಗಳು.
ಅದೇ ಅಟ್ಯಾಚ್ಮೆಂಟು ಇಲ್ಲಿ ಇದ್ದರೆ ತುಂಬಿಕೊಳ್ತದೆ ಅಂತ. ಬಂಧ ಎಲ್ಲ ಬಿಟ್ಟು ಹೋಗ್ತದೆ, ಬಂಧಗಳೆಲ್ಲ ತೊಳೆದು ಹೋಗ್ತದೆ. ಆಮೇಲೆ ಅದು ಕೊಳಕು ಬ್ಲಾಕೇಜ್ ಬಾರದ ಹಾಗೆ ಇದು ನಮ್ಮನ್ನು ತುಂಬಿಕೊಳ್ತದೆ. ಇವನಲ್ಲಿ ಬಂಧವನ್ನು ಇಟ್ಟುಕೊಳ್ಳಬೇಕು, ಹೊರಗಿನದ್ದಲ್ಲಿ ಬಂಧವನ್ನು ಬಿಡಬೇಕು. ಭರತನಿಗಾದದ್ದು ಕಥೆ ಹಾಗೆ. ಅವನಿಗೆ ಹಾಳಾಗಿ ಹೋದ, ಆಮೇಲೆ ಅವನಿಗೆ ಪುಣ್ಯಕ್ಕೆ, ನಮಗೆ ಅಂಥದ್ದೆಲ್ಲ ಆಗಲಿಕ್ಕೆ ಇಲ್ಲ ಜೀವನದಲ್ಲಿ. ಹಿಂದಿದ್ದೆಲ್ಲ ನೆನಪಿತ್ತು ಅವನಿಗೆ. ಜಾತಿಸ್ಮರಾಮ, ಯೋಗಶಾಸ್ತ್ರದಲ್ಲಿ ಆ ಶಬ್ದ ಪ್ರಯೋಗ ಉಂಟು, ಜಾತಿಸ್ಮರ. ಛೇ ಛೇ ಛೇ, ಎಂತಹ ಒಂದು ಕುಕೃತ್ಯವನ್ನು ಮಾಡಿದೆ. ಹೇಸಿಗೆ ಆಯಿತು ಅವನಿಗೆ. ಗಂಡಕಿ ನದಿಯಲ್ಲಿ ತನ್ನ ಜಿಂಕೆಯ ಶರೀರವನ್ನು ತ್ಯಾಗ ಮಾಡ್ತಾನೆ, ಹಿಂದಿನ ಜನ್ಮದ ಆ ಒಂದು ತೀವ್ರತೆಯಿಂದಾಗಿ. ಈ ಜನ್ಮದಲ್ಲಿ ಕಳ್ಕೊಂಡು ಜಿಂಕೆಯಾಗಿ ಹುಡ್ತಾನೆ. ಈಗ ಸಾಯುವ ಕಾಲಕ್ಕೆ ಯಾರನ್ನು ನಾವು ನೆನಪು ಮಾಡ್ಕೊಳ್ತೇವೆ ಅದೇ ಮತ್ತೆ ಮರುಜನ್ಮದಲ್ಲಿ ಹುಟ್ಟುವುದಂತೆ. ಅಂತಕಾಲೇಜ ಮಾಮೇವ ಮುಕ್ತ ಕಲೇವರಂ ತಂತಮೇವ ಇತಿ ಕೌಂತೆ, ಅದನ್ನೇ ಮತ್ತೆ ಹೊಡೆಯುದು. ಇವನಿಗೆ ಈ ಅಟ್ಯಾಚ್ಮೆಂಟಿಂದಾಗಿ ಆ ನಾಯಿಗೆ, ನಾಯಿ ಅಂತಂದು ನಮಸ್ಕಾರ ಮಾಡುವವರೆಲ್ಲ ಮತ್ತೆ ಬರುವ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟು. ಅವು ಸಾಯುವಾಗಲೂ ಕೂಡ ಹಾಗೆ. ಇನ್ನು ಚಿತೆಗೆ ಆ ನಾಯಿಯನ್ನು ಇಡ್ತಾರ ಗೊತ್ತಿಲ್ಲ ಇನ್ನು. ಒಟ್ಟಿಗೆ ಸತಿ ಸಹಗಮನ ಅಂತ ಇದ್ದಾಗೆ. ಹೌದು, ಪ್ರಾಯಶಃ ನಿಜವಾಗಿ ಇಡಬೇಕು. ಅಷ್ಟೆಲ್ಲ ಮಾಡುವವರು, ಓಜೋಸಿ ಹಾಕುವವರಿಗೆ ತಾನು ಸಾಯುವ ಕಾಲಕ್ಕಾಗುವಾಗ ಕಾಷ್ಟದಲ್ಲಿ ಇಡ್ಲಿಕ್ಕೆ ಆಗುವುದಿಲ್ಲ ನಾಯಿಯನ್ನು. ಇವನು ಹಾಗೆ ಕಳ್ಕೊಂಡ. ಈ ಜಿಂಕೆ ಶರೀರ ಬಂತು, ಜಿಂಕೆ ಶರೀರ ಅಸಹ್ಯ ಆಯಿತು. ಅದನ್ನು ನೆನಪಿತ್ತವನಿಗೆ, ಇದು ಅಸಹ್ಯವಾದ್ದು ಅಂತ ಹೇಳಿಕೊಂಡು ಗಂಡಕಿ ನದಿಯಲ್ಲಿ ಆ ಜಿಂಕೆಯ ಶರೀರವನ್ನು, ಹರಿಣ ಶರೀರವನ್ನು ಬಿಟ್ಟು ಮುಂದಿನ ಜನ್ಮದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿದ ಭರತ. ಆ ಹುಟ್ಟಿದ ಕಾಲಕ್ಕೆ ಆ ಹಿಂದಿನ ಆತ್ಮಜ್ಞಾನದ ತೀವ್ರತೆ ಅದು ಅಲ್ಲಿ ಪ್ರಕಟವಾಗಿ ಪ್ರಜ್ವಲಿಸ್ತಾ ಇತ್ತು. ಆದರೆ ಹೊರಗಿನವರಿಗೆ ಗೊತ್ತಾಗಲಿಲ್ಲ. ಇವ ಹುಚ್ಚ ಅಂತ ಅವನನ್ನು ಗೇಲಿ ಮಾಡ್ತಾ ಇದ್ರು. ಅವನಿಗೆ ಉಪನಯನ ಮಾಡಿದರು. ಜನಿವಾರ ಇತ್ತ ಅಂತ ಕೇಳಬೇಡಿ ನಮ್ಮ ಹತ್ರ. ವೇದಶಾಸ್ತ್ರಾಧ್ಯಯನ ಎಲ್ಲ ಮಾಡಿದ, ಆದರೆ ಎಷ್ಟು ಕಲ್ತ ಅಂತ ಗೊತ್ತಿಲ್ಲ. ಕೊನೆಗೆ ಈ ಅವನಿಗೆ ಅಣ್ಣಂದ್ರಿದ್ದು. ಆ ಅಣ್ಣಂದ್ರು ಇವ ಎಂಥದಕ್ಕೂ ಬರ್ಲಿಕ್ಕಿಲ್ಲ. ಈಗ ನಮ್ಮಲ್ಲಿದ್ದಾಗೆ ಇವ ಹೇಗೂ ಶಾಲೆಯಲ್ಲಿ ಉದ್ಧಾರ ಆಗಲಿಕ್ಕೆ ಇವನು ಪಾಠ ಶಾಲೆಗೆ ಹಾಕುವದ್ಲಾಗ 4 ಮಂತ್ರ ಕಲೀಲಿ. ಇವತ್ತಿನ ನಮ್ಮ ಬ್ರಾಹ್ಮಣರ ಒಂದು ಮೆಂಟಾಲಿಟಿ, ಶಾಲೆಯಲ್ಲಿ ಎಲ್ಲಿಯೂ ಸಲ್ಲದವ ಇಲ್ಲಿ ಸಂದಾನು ಅಂತ ಅದೊಂದುಂಟು. ಅಷ್ಟು ಗೊತ್ತಿಲ್ಲ, ಇಲ್ಲಿ ಸಲ್ಲದವನು ಎಲ್ಲಿಯೂ ಜೀವನದಲ್ಲಿ ಸಲ್ಲಿಕ್ಕಿಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಹಾಗೆ ಈ ಅಣ್ಣಂದ್ರು ಏನು ಮಾಡಿದ್ರು, ಭರತ ಒಂದು ರೀತಿಯ ಒಂದು ಪೆಚ್ಚು ಮೋರೆ ಮಾಡಿಕೊಂಡು ಅವನಿಗೆ ಊಟ ಮಾಡಿದ್ರೂ ಗೊತ್ತಾಗುವುದಿಲ್ಲ, ಸ್ನಾನ ಮಾಡಿದ್ರೂ ಗೊತ್ತಾಗುವುದಿಲ್ಲ, ಎಂಥದೂ ಗೊತ್ತಾಗುವುದಿಲ್ಲ. ಒಂದು ರೀತಿಯ ಜಾಡ್ಯ. ಹಾಗಾಗಿ ಇವ ಒಳ್ಳೆ ತುಂಬ ಕೃಷಿಕರವರು ಆ ಬ್ರಾಹ್ಮಣರು. ಗದ್ದೆ ಎಲ್ಲ ತುಂಬ ಇತ್ತು. ಆ ಗದ್ದೆಯ ರಕ್ಷಣೆಗೆ ಹಂದಿ ಬಾರದ ಹಾಗೆ ಗದ್ದೆ ಕಟ್ಟಪುಣಿ ಅಂತ ಹೇಳ್ತಾರೆ ನಾವು. ಅಲ್ಲಿ ಅವನನ್ನು ನೇಮಿಸಿದ್ರು. ಬೆಳ್ಚಾಡ ಬೆಳ್ಚಾಡ ಅಂತ. ಅದು ಹಾಗೆ ನೋಡುವಾಗ ಹಾಗೆ ಇತ್ತದು. ಹೀಗೆ ಕೂತೇ ಬಾಕಿ ಬೆಳಿಗ್ಗೆವರೆಗೆ. ಇದನ್ನು ನೋಡುವಾಗ ಪ್ರಾಣಿಗಳೇ ತರ್ತವಲ್ವ, ಎಂತೋ ಒಂದು ಇಲ್ಲಿ ಉಂಟು ಅಂತ. ಇವರೆಲ್ಲ ಹೀಗೆ ಅಂತ. ಈ ಒಳಗಡೆ ಬೆಂಕಿ ಇರುವವರಿಗೆ ಹೊರಗಿನ ಪ್ರಪಂಚ ಹಾಗೆ ಕಾಣುತ್ತದೆ. ಆದರೆ ಹೊರಗಿನವರಿಗೆ, ನಮಗೆ ಅವರನ್ನು ನೋಡುವಾಗ ಅವರು ಹುಚ್ಚರು ಅಂತ ಬಹಳ ಜಾಗೃತರಾಗಿರಿ. ಅಂಥವರು ಹುಚ್ಚರಲ್ಲ, ಹುಚ್ಚರು ನಾವೇ ಸ್ವಾಮಿ, ಹುಚ್ಚರು ನಾವೇ, ಅವರಲ್ಲ. ಅವರ ಅಂತರಂಗ ಕುದಿತಾ ಇರ್ತದೆ, ನಮ್ಮ ಅಂತರಂಗ ಸತ್ತಿರ್ತದೆ. ಅಷ್ಟೇ ವ್ಯತ್ಯಾಸ ನಮಗೋರಿಗೂ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಭರತ ಅವ ಹುಚ್ಚನಾಗಿ ನಮಗೆ ಕಂಡರೂ ಕೂಡ ಅವ ಉಚ್ಚಕ್ಕೆ ಏರಿದ ಕಾರಣ ಹಾಗೆ ಕಾಣುವುದಷ್ಟೇ. ಅದು ಒಳಗಡೆ ಸರಿ ಉಂಟು ಸ್ವಾಮಿ, ಒಳಗಡೆ ಎಲ್ಲವೂ ಸರಿ ಉಂಟು, ಯಾವುದು ಮಿಷನ್ ಹಾಳಾಗಲಿಲ್ಲ. ಅದು ಹೊರಗಡೆ ಸ್ವಲ್ಪ ಧೂಳು ಹಿಡಿದಾಗೆ ಕಾಣುವುದಷ್ಟೇ. ಅದು ಹಾಗೆ ಕಾಣ್ತಾ ಇತ್ತು. ತಿಂದರೆ ತಿಂದ, ಇಲ್ಲದ್ರೆ ಇಲ್ಲ, ಎಲ್ಲ ಅಲ್ಲಲ್ಲಿಯೇ, ಮೂತ್ರ ವಿಸರ್ಜನೆ ಎಲ್ಲ ಅಲ್ಲಿ. ಒಂದು ದಿವಸ ಒಬ್ಬ ದರೋಡೆಗೋರರ ಗುಂಪಿನ ಚಳುವಳಿಯ ನಾಯಕ ಅವ ಎಂಥದೋ ಒಂದು ವಿಶೇಷವಾದಂತಹ ಒಂದು ಸಂಕಲ್ಪವನ್ನು ಹೊತ್ತು ಅದಕ್ಕೆ ನರಬಲಿ ಕೊಡಬೇಕು ಅಂತ ಯಾರೋ ಜೋಯಿಸರು ಹೇಳಿದರು. ಅದು ಹೇಗೆ ನರಬಲಿ? ಅದು ಸರಿ ಇರಬೇಕು, ಅಂಗಾಂಗಗಳೆಲ್ಲ. ಸುಮ್ಮನೆ ಒಂದು ಕಾಲಿಲ್ಲದ್ದು, ಕಣ್ಣು ಕಾಣದ್ದು, ಇಂಥದ್ದೆಲ್ಲ ಕೊಡಲಿಕ್ಕಿಲ್ಲ, ತಲೆ ಕಡಿಲಿಕ್ಕಿಲ್ಲ. ಸರಿಯಾದನ್ನು ಏನು ಅಂತ ಹೇಳಿಕೊಂಡೆಲ್ಲ ಹುಡುಕಿಕೊಂಡು ಬಂದರು. ಎಷ್ಟು ಚಂದದ ಮಾಡಿ ಮಾರೆ ಕಟ್ಟಪುಣಿಯಲ್ಲಿದ್ದಾನೆ ಇವ. ನೋಡ್ಲಿಕ್ಕೆ ಅಷ್ಟೂ ಚಂದ. ಏನು ವರ್ಚಸ್ಸು, ಏನು ತೇಜಸ್ಸು, ಏನು ಓಜಸ್ಸು, ಏನು ರಾಜಸ್ಸು. ಆಹಾ ಇವನೇ ಉತ್ತಮ ಅಂತ ಹೇಳಿಕೊಂಡು ಅವನನ್ನು ಹೊತ್ತುಕೊಂಡು, ಗೊತ್ತೇ ಇವನಿಗೆ ಎಂತಂದು ಗೊತ್ತೇ ಇಲ್ಲ, ಏನಂತಂದ್ರು ಹೊತ್ತುಕೊಂಡು ಪಲ್ಲಕ್ಕಿಯಲ್ಲಿ. ಒಳ್ಳೆ ಜನ ಪಲ್ಲಕ್ಕಿ. ತಾನು ಸ್ನಾನ ಎಲ್ಲ ಮಾಡಿಸಿದ್ರು. ಇವು ಸ್ನಾನ ಮಾಡಿದ್ದು ಗೊತ್ತಾಗಲಿಲ್ಲ.
ಅಲಂಕಾರ ಮಾಡಿದ್ರು, ಗೊತ್ತೇ ಇಲ್ಲ, ಅವತ್ತು ತುಂಬ ಚಿನ್ನ ಎಲ್ಲ ಹಾಕಿದ್ರು ಕಾಣ್ತದೆ, ಇವನಿಗೆ ಯಾವುದು ಅಂದಾಜಾಗಲಿಲ್ಲ. ತಂದು ಭದ್ರಕಾಳಿ ಅವರ ಆರಾಧ್ಯ ದೈವ ಭದ್ರಕಾಳಿಯ ಗುಡಿಯ ಎದುರು ನಿಲ್ಲಿಸಿದರು. ಭದ್ರಕಾಳಿಯ ಗುಡಿಯ ಎದುರು ನಿಲ್ಲಿಸಿದಾಗ ಕೂಡ ಹಾಗೆ, ಇವನಿಗೆ ನನ್ನನ್ನು ತಲೆ ಕಡಿತಾರೆ ಅಂತ ಗೊತ್ತೇ ಇಲ್ಲ. ಕೋಳಿಗೆ ಗೊತ್ತಿರ್ತದ, ಹಂದಿಗೆ ಗೊತ್ತಿರ್ತದ ಇತ್ತೇನೋ ತಲೆ ಕಡಿಪೇರು ಅಂತ, ಇವನಿಗೆ ಗೊತ್ತೇ ಇಲ್ಲ. ಇವ ಒಳಗಡೆ ಇದ್ದಾನೆ, ಅವನಷ್ಟಕ್ಕೆ ಅಂತರ್ಮುಖಿಯಾಗಿ ಆತ್ಮಾರಾಮನಾಗಿದ್ದಾನೆ. ಇವರೆಲ್ಲ ಪೂಜೆ ಎಲ್ಲ ಮಾಡಿದರು, ಕುಂಕುಮ ಬೊಟ್ಟೆಲ್ಲ ಹಾಕಿದರು, ದಾಸವಾಳ ಎಲ್ಲ ಇಟ್ಟರು. ದಾಸವಾಳ ಎಲ್ಲ ಇಡಬೇಕು ಅಂತ ಉಂಟು ಹಾಗೆ ಮಾಡುವಾಗ. ಕೆಂಪಿನ ಹೂವು ಬಹಳ ವಿಶೇಷ ನರಬಲಿಗೆ. ಹಾಗೆಲ್ಲ ಮಾಡಬೇಕಲ್ಲ. ಆಯಿತು, ಇನ್ನೇನು ಕತ್ತಿಯನ್ನು ಕೂಡ ಹಾಗೆ 3-4 ಕಡೆ ಎಲ್ಲ ಕುಂಕುಮ ಬೊಟ್ಟು ಹಾಕಿದರು, ಕೆಂಪು ಕಾಣ್ತದೆ ಅದು. ಅದಕ್ಕೆಲ್ಲ 1-2 ಚೆಂಡು ಮಲ್ಲಿಗೆಯನ್ನೆಲ್ಲ ಸುಂದಿದ್ರು ಖಡ್ಗಕ್ಕೆ, ಕತ್ತಿಗೆ. ಆ ಕತ್ತಿಯನ್ನು ಪೂಜೆ ಮಾಡಿ ಸ್ವಾಮಿ ದೇವರಂತ 2 ಕಣ್ಣಿಗೆ ಬಾಯಿಗೆಲ್ಲ ಮುಡಿಸಿ, ತಲೆಗೆಲ್ಲ ಮುಡಿಸಿ, ಇನ್ನು ಕಡಿಬೇಕು, ನರಬಲಿ ಕೊಡಬೇಕು ಅಂತ ಹೇಳಿಕೊಂಡು ಸ್ವಾಮಿ ದೇವರೇ ಅಂತ ಹೇಳಿಕೊಂಡು ಕೈಯನ್ನು ಎತ್ತಿದ ಆ ದರೋಡೆ ಗುಂಪಿನ ನಾಯಕ. ಇನ್ನೇನು ಕಡಿಬೇಕು ಅಂತ ಆಗುವಾಗ ಒಳಗಡೆ ಇರುವಂತಹ ಭದ್ರಕಾಳಿಯ ವಿಗ್ರಹದಿಂದ ವಿಗ್ರಹವನ್ನು ಒಡೆದು ಭದ್ರಕಾಳಿ ಹೊರಗಡೆ ಬರ್ತಾಳೆ. ಭದ್ರಕಾಳಿ ಆವಿರ್ಭಾವ ಆಗ ನೋಡಿರಬೇಕು ಪ್ರಾಯಶಃ. ಇಲ್ಲಿ ಮಂಗಳಾರತಿ ಮಾಡಿದ್ದು ನಿಮಗೆಲ್ಲ. ಭದ್ರಕಾಳಿ ಆವಿರ್ಭಾವ ಆಯಿತು. ಬಂದವಳೆ ಆ ಮಹಾತಾಯಿ ಈ ದರೋಡೆ ಗುಂಪಿನ ನಾಯಕನ ಕೈಯಲ್ಲಿದ್ದಂತಹ ಆ ಖಡ್ಗವನ್ನು ಎಳೆದು ಕಸಿದು ಅಲ್ಲಿದ್ದಂತಹ ಅವನನ್ನು, ಅವನ ಜೊತೆಗಾರರನ್ನು ಕೂಡ ಕಾಡಿದು ತಲೆ ಕಡಿದು ಬಿಸಾಡಿದು. ಕಂದುಕ ಲೀಲಯ ಏನು ಚೆಂಡಾಡಿದ್ರಂತೆ, ಚೆಂಡಾಡಿದ್ಲು ಆ ಮಹಾತಾಯಿ. ಅಲ್ಲೊಂದು ಸೂಚನೆ ಕೊಡ್ತಾರೆ, ಸಂದೇಶ ಕೊಡ್ತಾರೆ ನೋಡಿ, ಮಹಾತ್ಮರ ಕುರಿತಾದಂತಹ ಅಪಚಾರ ಅದು ಮಾಡಿನವನಿಗೆ ತಿರುಗಿ ಬಡಿತದೆ ಅಂತ ಒಂದು ವಾಕ್ಯ, ಸುಂದರವಾದ ವಾಕ್ಯ ಉಂಟು. ಯದ್ಯಚ್ಛೀರ್ಷಣ್ಯಾಚರಿತಂ ತದಾತ್ಮನೇ ಫಲತಿ ಅಂತ. ಉತ್ತಮರಲ್ಲಿ ಮಾಡಿದಂತಹ ಅಪಚಾರ ಅದು ಅವರಿಗೇನಾಗುವುದಿಲ್ಲ, ಅಲ್ಲಿಂದ ಆ ಶಕ್ತಿ, ದುಷ್ಟಶಕ್ತಿ ಹೋಗಿ ತನಗೆ ಏನು ಮಾಡಲಿಕ್ಕಾಗುವುದಿಲ್ಲ ಅಂತ ನಿರ್ಣಯ ಮಾಡಿದಂತಹ ದುಷ್ಟಶಕ್ತಿ ಯೂ ಟರ್ನ್ ತೆಕ್ಕೊಂಡು ವಾಪಸ್ಸು ಬಂದು ಮಾಡಿದವನಿಗೆ ಬಡಿತದೆ, ಸುಂದಿಕೊಳ್ತದೆ. ಆತ್ಮನೇ ಫಲತಿ ಅಂತ. ಹಾಗಾಗಿ ಜಾಗೃತ ಬೇಕು. ಈ ಅಪಚಾರ, ಅಪಮಾನ, ಬರೆಯುವುದು, ಓದುವುದು ಇಂಥದ್ದೆಲ್ಲ ಈ ರೀತಿಯಾಗಿ ಮಹಾತ್ಮರ ವಿಷಯದಲ್ಲಿ ಮಾಡಿದರೆ ಅದು ಮತ್ತೆ ಮಾಡಿದವನಿಗೆ ಬಂದು ಬಡಿತದೆ ಅನ್ನೋದು ಭರತೋಪಾಖ್ಯಾನದ ಸಂದೇಶ. ಆ ಭರತ ಮತ್ತೆ ಅಲ್ಲಿಂದ ಭರತನಿಗೆ ಅನುಗ್ರಹವಾಗ್ತದೆ. ಅವರೆಲ್ಲ ಸತ್ರು. ಹೀಗೆ ಒಂದು ದಿವಸ ಹೋಗುವಾಗ ಅಲ್ಲಿ ಒಬ್ಬ ರಹುಗಣ ಅಂತ ಹೇಳುವ ರಾಜ ಅಲ್ಲಿ ಹೋಗ್ತಾ ಇದ್ದ. ಅಷ್ಟೊತ್ತಿಗೆ ಅಲ್ಲಿ ಅವನನ್ನು ಪಲ್ಲಕ್ಕಿಯಲ್ಲಿ ಸಾಗಿಸ್ತಾ ಇದ್ರು, ಪಲ್ಲಕ್ಕಿ ಹೊರುವವರು. ಇದು ಪಲ್ಲಕ್ಕಿ ಒಂದು ಜನ ಬೇಕು ಅಂತ ಹೇಳಿಕೊಂಡು ಇವನನ್ನು ಹಿಡ್ಕೊಂಡ್ರು. ಪಲ್ಲಕ್ಕಿಯನ್ನು ಹಿಡ್ಕೊಂಡು ಇವ ಹೋಗುವುದೇ ಇಲ್ಲ. ಇವ ಹೇಳ್ಕೊಂಡು ಹೋದಾಗೆ ಇವನಿಗೆ ಗೊತ್ತೇ ಇಲ್ಲ ತಾನು ಪಲ್ಲಕ್ಕಿಯನ್ನು ಹೊರ್ತಾ ಇದ್ದೇನೆ ಅಂತ. ಇವನಿಗೆ ಮೇಲೆ ಇದ್ದ ರಾಜನಿಗೆ ತಲೆ ಬಿಸಿ ಆಯಿತು, ಯಾಕೆ ಇದು ಪಲ್ಲಕ್ಕಿ ಅಹೋ ಓ ಓಢಾರಹ ಅಂತ ಹೇಳ್ತಾನೆ ರಹುಗಣ. ಏನು ಮಾಡ್ತಾ ಇದ್ದೀರಿ, ಸರಿಯಾಗಿ ಹೊರ್ಲಿಕ್ಕೆ ಆಗೋದಿಲ್ಲ ನಿಮಗೆ. ಅಲ್ಲ, ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೇವೆ. ಅವ ನಮ್ಮ ಒಟ್ಟಿಗೆ ಒಬ್ಬ ಇದ್ದ, ಹೇಳಿ ಅವನಿಗೆ. ಇಲ್ಲ, ಅವನು ಹೇಳಿದ್ರು ಅವನಿಗೆ ಅರ್ಥ ಆಗೋದಿಲ್ಲ, ಕೆಲವರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ ನೋಡಿ, ಹಾಗೆ ಆ ಥರದ ಒಂದು. ಸರಿ ಏನು ಅಂತ ಹೇಳಿಕೊಂಡು ಇವ ನಡೆ ಕೆಳಗಿಡಿರೋದನ್ನು ಪಲ್ಲಕ್ಕಿಯನ್ನು ಅಂತ ಹೇಳಿ ಇವಾಗ ಪಲ್ಲಕ್ಕಿಯಿಂದ ಕೆಳಗಿಳಿದ ರಹುಗಣ. ಯಾರು ನೀನು? ನಾನು ಯಾರು ಅಂತ ನಿನ್ನಲ್ಲೇ ನೀನು ಕೇಳಬೇಕು. ಹಾಗೊಂದುಂಟ. ಈಗ ನಿಮ್ಮ ಹತ್ರ ಯಾರು ನೀವು ಅದಕ್ಕೆ ಉತ್ತರ ಕೊಡೋದು, ನಿಮ್ಮಲ್ಲೇ ಕೇಳಿ ಅಂತ ಹೇಳೋದ? ಇದು ನೋಡಿ ಸಂಗತಿ. ತುಂಬ ಒಗಟಾಗಿ ಮಾತಾಡ್ತಾನೆ ಭರತ. ನಿನ್ನಲ್ಲೇ ನೀನು ಕೇಳು ಯಾರು ಅಂತ, ನಿನಗೆ ಗೊತ್ತಾಗ್ತದೆ ಸರಿಯಾಗಿ ನೋಡಿದರೆ ನಾನು ಯಾರು ಅಂತ. ಇದರ ಒಳಗಡೆ ಇರೋದು ಗುಟ್ಟು. ನೀವು ಯಾರು ಅಂತ ನಿಮ್ಮಲ್ಲಿ ಕೇಳುವುದಕ್ಕಿಂತ ಮುಂಚೆ ನನ್ನಲ್ಲಿ ಕೇಳಬೇಕು, ನನ್ನ ಅಂತರಂಗದಲ್ಲಿ ಕೇಳಬೇಕು, ನನ್ನ ಅಂತರ್ಯಾಮಿಯಲ್ಲಿ ಕೇಳಬೇಕು ಅವ ಯಾರು ಅಂತ. ಈ ರೀತಿಯಲ್ಲಿ ಮಾತಾಡುವಾಗ ಇವರಿಗೆ ಎದೆ ಬಡಿತ ಜೋರಾಗ್ತದೆ. ರಹುಗಣನಿಗೆ ಕ್ಷಮೆ, ತಪ್ಪಾಯಿತು, ನೀನು ಯಾರು ಅಂತ ನನಗೆ ಗೊತ್ತಾಯಿತು. ನೋಡಿ ಆ ಇಂಜೆಕ್ಷನ್, ನೀನು ಯಾರು ಅಂತ ನನಗೆ ಗೊತ್ತಾಯಿತು, ಕ್ಷಮಿಸಬೇಕು, ನನ್ನಲ್ಲಿ ಸುಮಾರು ಪ್ರಶ್ನೆಗಳುಂಟು, ಬಾ ಹೋಗುವ ಅಂತ ಹೇಳಿ ಆ ಸ್ಥಾನಕ್ಕೆ ಕರ್ಕೊಂಡೋಗಿ ಭರತ ರಹುಗಣ ಸಂವಾದ ಅಂತ ಒಂದು ಅಧ್ಯಾಯದಲ್ಲಿ ತುಂಬ ವಿಷಯಗಳು ಬರ್ತದೆ, ತತ್ವಗಳು. ಆ ಸಂವಾದದಲ್ಲಿ ಅವನಿಗೆ ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾನೆ ಭರತ. ಹಾಗೆ ಮಾಡಿ ಕೊನೆಗೆ ಕೆಲವು ಸಮಯ
ಆ ಕರ್ಮ ತೊಳೆದು ಹೋಗುವಲ್ಲಿಯವರೆಗೆ ಅವ ಇರ್ತಾನೆ. ಕೊನೆಗೆ ದೇಹಾಂತ್ಯದಲ್ಲಿ ಭಗವಂತನ ಸಾಯುಜ್ಯವನ್ನು ಪಡಿತಾನೆ ಅನ್ನುವಲ್ಲಿಗೆ ಈ ಭರತೋಪಾಖ್ಯಾನ ಸಾಗ್ತದೆ. ಹೀಗೆ ಅಲ್ಲಲ್ಲಿ ಅನೇಕ ಜೀವನ ಸಂದೇಶಗಳನ್ನು ಕೊಡ್ತಾ ಸಾಗ್ತದೆ ಭಾಗವತ ಅನ್ನುವುದನ್ನು ಮತ್ತೊಮ್ಮೆ ನೆನಪು ಮಾಡುತ್ತಾ ಇವತ್ತಿನ ಈ ಪ್ರವಚನಕ್ಕೆ ಮಂಗಳಾಶಾಸನವನ್ನು ಮಾಡ್ತಾ ಇದ್ದೇವೆ. ನಾಳೆಯ ದಿನ ನರಸಿಂಹಾವತಾರದ ಅದ್ಭುತವಾದಂತಹ ಕ್ಷಣಗಳು. ನಾವೆಲ್ಲ ಅದಕ್ಕೆ ಸಾಕ್ಷೀಭೂತರಾಗಿ ಪ್ರತ್ಯಕ್ಷದರ್ಶಿಗಳಾಗಿರಬೇಕು. ಸಾಯಂಕಾಲ ಮಧ್ಯಾಹ್ನ ಪಾರಾಯಣದ ಭಾಗ ನಡೀತದೆ ನರಸಿಂಹಾವತಾರ. ಸಾಯಂಕಾಲದಲ್ಲಿ ನರಸಿಂಹಾವತಾರದ ಪ್ರವಚನ. ಅದಕ್ಕಿಂತ ಮುಖ್ಯವಾಗಿ ಭುವನಕೋಶ ವರ್ಣನೆ, ಹಾಗೆ 6ನೇ ಸ್ಕಂಧದಲ್ಲಿ ಅಜಾಮಿಳೋಪಾಖ್ಯಾನ, ಈ ರೀತಿಯಾಗೆಲ್ಲ ಕಥೆಗಳು ಸಾಗ್ತದೆ. ಅಜಾಮಿಳೋಪಾಖ್ಯಾನದಲ್ಲಿ ನಮಗೆ ಸಂಗತಿಗಳೇನು ಅಂತ ಗೊತ್ತುಂಟು. ವಿಶ್ವರೂಪ ಉಪಾಖ್ಯಾನ, ವೃತ್ರಾಸುರ ಚರಿತ್ರೆ, ಹೀಗೆಲ್ಲ ಸಾಗ್ತದೆ ಸಂಗತಿಗಳು. ಆಮೇಲೆ ಪ್ರಹ್ಲಾದ ಚರಿತ್ರೆ. ನಾಳೆ ತುಂಬ ಭಕ್ತಿಭಾವದಿಂದ ಕೂಡಿದಂತಹ ಸಂಗತಿಗಳು ನಾಳೆಯದ್ದು 3ನೇ ದಿನ. ಅದನ್ನು ನಾವೆಲ್ಲ ಶ್ರವಣ ಮಾಡಬೇಕು. ತುಂಬ ಪುಣ್ಯದ ಸಂಗತಿಗಳಿವೆಲ್ಲ. ಆ ಪುಣ್ಯವನ್ನು ಮತ್ತೆ ಸಂಪಾದನೆ ಮಾಡಬೇಕು. ನಾಳೆಗೆ ಮತ್ತೆ ಇನ್ನೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಇಲ್ಲಿ ಸಂಗತರಾಗಬೇಕು ಅಂತ ಮತ್ತೊಮ್ಮೆ ಮನೆಯವರ ಪರವಾಗಿ ನಿವೇದನೆಯನ್ನು ಸಲ್ಲಿಸುತ್ತಾ ಆ ಪುಣ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗೋಣ ಅಂತ ಮತ್ತೊಮ್ಮೆ ಹೇಳುತ್ತಾ ಇವತ್ತಿನ ಈ ವಚನಗಳನ್ನೆಲ್ಲ ನನ್ನ ಆರಾಧ್ಯ ದೈವವಾದಂತಹ ಗೋಪಾಲಕೃಷ್ಣ ಸ್ವಾಮಿಯ ದಿವ್ಯ ಚರಣದ್ವಯಗಳಿಗೆ ಸಮರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.